ನಮಸ್ಕಾರ. ಸಾಲ ತೀರಿಸುವ ಏಕೈಕ ಭಗವದ್ಗೀತೆ. ನೀವೆಲ್ಲೂ ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮದು ಲಕ್ಷ ಕೋಟಿ ಸಾಲಗಳಿರಲಿ, ಎಷ್ಟೇ ಸಾವಿರ ಎಷ್ಟೇ ಲಕ್ಷ ಕೋಟಿ ಸಾಲಗಳಿದ್ದರೂ ಖಂಡಿತವಾಗ್ಲೂ ತೀರುತ್ತೆ. ಇದು ಶ್ರೀಕೃಷ್ಣನ ಪಾದದಾಣೆಗೂ ಸತ್ಯ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ನೋಡಿ, ಈ ಜೇಬಲ್ಲಿ, ಪರ್ಸಲ್ಲಿ, ವೆನಿಟಿ ಬ್ಯಾಗಲ್ಲಿ, ಕ್ಯಾಶ್ ಬಾಕ್ಸಲ್ಲಿ, ಮನೆಯಲ್ಲಿ, ವ್ಯಾಪಾರ ಮಾಡುವ ಸ್ಥಳದಲ್ಲಿ, SB ಅಕೌಂಟ್ನಲ್ಲಿ, ಕರೆಂಟ್ ಅಕೌಂಟ್ನಲ್ಲಿ ಮನುಷ್ಯನಿಗೆ ದುಡ್ಡು ಖಾಲಿ ಆಯಿತು ಅಂದರೆ, ಅನಾರೋಗ್ಯ ಸಮಸ್ಯೆ ಬಂತು ಅಂತಂದರೆ, ವ್ಯಾಪಾರ ಎಲ್ಲ ಲಾಸ್ ಆಗಿ ಬೀದಿಗೆ ಬಂದಾಗ ದೇವರು ಕಾಣ್ತಾನೆ. ಅಲ್ಲಿವರೆಗೂ ಯಾರಿಗೂ ಕಾಣಲ್ಲ. 100ಕ್ಕೆ 70% 80% ಕಾಣಲ್ಲ. ಯಾವಾಗ ಕಂಪ್ಲೀಟು ಜೇಬಲ್ಲಿ, ಪರ್ಸಲ್ಲಿ, ವೆನಿಟಿ ಬ್ಯಾಗಲ್ಲಿ, ಕ್ಯಾಶ್ ಬಾಕ್ಸಲ್ಲಿ, ಮನೆಯಲ್ಲಿ, SB ಅಕೌಂಟ್ನಲ್ಲಿ, ಕರೆಂಟ್ ಅಕೌಂಟ್ನಲ್ಲಿ, ವ್ಯಾಪಾರ ಮಾಡೋ ಸ್ಥಳದಲ್ಲಿ ಅನಾರೋಗ್ಯ ಸಮಸ್ಯೆ ಬಂದು, ವ್ಯಾಪಾರ ಲಾಸ್ ಆಗಿ, ಉದ್ಯೋಗ ಕಳ್ಕೊಂಡು, ದುಡ್ಡಿನ ಬೆಲೆ ಏನು ಅಂತ ಗೊತ್ತಾದ ಮೇಲೆ ದೇವರು ಕಾಣೋದು. ಅಲ್ಲಿವರೆಗೂ ಕಾಣಲ್ಲ. ಕರೆಕ್ಟು ತಾನೇ? ಅದಕ್ಕೆ ಈ ಒಂದು ಸಾಲ ತೀರಿಸುವ ಈ ಭಗವದ್ಗೀತೆ, ಅದಕ್ಕೆ ಕೋರ್ಟಲ್ಲಿ ದೇವ್ರ ಮೇಲೆ ಆಣೆ ಮಾಡಿಸ್ಕೊಳಲ್ಲ. ಯಾವ ದೇವ್ರ ಮೇಲೂ ಆಣೆ ಮಾಡಿಸ್ಕೊಳೋದು ಭಗವದ್ಗೀತೆ ಮೇಲೆ ಆಣೆ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಭಗವದ್ಗೀತೆ ತುಂಬ ಪವರ್ಫುಲ್ಲು. ನೋಡಿ, ನಾನು ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ಕಲ್ಲಿ, ವಾಟ್ಸಪ್ಗಳಲ್ಲಿ ಎಲ್ಲೇ ಕಡೆ ಆದರೂ ನನ್ನ ಫೋನ್ ನಂಬರ್ ಎಲ್ಲೂ ಹಾಕಲ್ಲ. ಅರ್ಥ ಆಯ್ತಾ? ಯಾರೂ ಫೋನ್ ಮಾಡೋಕ್ಕೆ ಹೋಗಬೇಡಿ. ಯೂಟ್ಯೂಬ್ನಲ್ಲಿ ಮಾತ್ರ ಉಚಿತವಾಗಿ ಮಾರ್ಗದರ್ಶನಗಳು ಮಾಡ್ತಾ ಇರ್ತೀನಿ. ಸದುಪಯೋಗ ಪಡಿಸ್ಕೊಂಡು ಸುಖವಾಗಿ ಬದುಕಿ. ಜ್ಯೋತಿಷ್ಯ ಅಂದರೆ ಮಾರ್ಗದರ್ಶನ ಮಾಡೋದು. ಅದಕ್ಕೆ ಅಂತಲೇ ಈ ಒಂದು ಯೂಟ್ಯೂಬ್ ಪ್ಲ್ಯಾಟ್ಫಾರಮ್ ಇದೆ. ಇದ್ರ ಮುಖಾಂತರ ನಿಮಗೆ ಮಾರ್ಗದರ್ಶನ ಮಾಡ್ತಿರ್ತೀನಿ. ನಾನು ಎಲ್ಲೂ ಫೋನ್ ನಂಬರ್ ಹಾಕಲ್ಲ. ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲಿ, ವಾಟ್ಸಪ್ಪು ಎಲ್ಲೇ ಆಗಲಿ ನನ್ನ ಫೋನ್ ನಂಬರ್ ಎಲ್ಲೂ ಇರಲ್ಲ. ಯಾವ ಫೋನ್ ನಂಬರು ಹಾಕಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾವುದು ಫೋನ್ ನಂಬರ್ ಹಾಕಿದರೆ ಅದು ನಂದು ಯಾವುದೂ ಆಗಿರಲ್ಲ. ನಾನು ಯಾವ ಫೋನು ರಿಸೀವ್ ಮಾಡಲ್ಲ, ಯಾವ ಫೋನು ಎತ್ತಲ್ಲ. ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಫೋನ್ ಮಾಡೋಕ್ಕೆ ಹೋಗ್ಬೇಡಿ. ಯೂಟ್ಯೂಬ್ನಲ್ಲಿ ಮಾತ್ರ ಮಾರ್ಗದರ್ಶನ ಮಾಡ್ತೀನಿ. ಸದುಪಯೋಗ ಪಡಿಸ್ಕೊಳ್ಳಿ. ಅರ್ಥ ಆಯ್ತಾ? ಈ ಒಂದು ನೋಡಿ, ಈ ಒಂದು ಭಗವದ್ಗೀತೆನ, ಪಾಕೆಟ್ ಎಡಿಷನ್ ಭಗವದ್ಗೀತೆನ ನೀವು ಎಸ್ಪೆಷಲಿ ಈ ಕಷ್ಟ ಬಂದಿದ್ದ ಸಮಯದಲ್ಲಿ, ಇನ್ನೇನು ವಿಪರೀತ ಸಾಲಗಳ ಮೇಲೆ ಸಾಲ, ವಿಪರೀತ ಸಾಲ ತೀರ್ಸೋಕ್ಕಾಗಲ್ಲ ಅನ್ನೋ ಸಂದರ್ಭದಲ್ಲಿ ಈ ಒಂದು ಪಾಕೆಟ್ ಎಡಿಷನ್ ಭಗವದ್ಗೀತೆ ಚಿಕ್ಕದು ಒಂದು 20-30 ರೂಪಾಯಿ 40 ರೂಪಾಯಿ ಕೊಟ್ಟರೆ ಕೊಡ್ತಾರೆ ಬುಕ್ ಸ್ಟೋರ್ಗಳಲ್ಲಿ. ತಗೊಂಡು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಕುತ್ಕೊಂಡು ಮೊಬೈಲೆಲ್ಲ ಸ್ವಿಚ್ ಆಫ್ ಮಾಡ್ಕೊಂಡು ಹಣೆಗೆ ಈ ರೀತಿ ಒತ್ಕೊಂಡ್ಬಿಟ್ಟು, ಬಲಗೈನಲ್ಲಿ ಹಣೆಗೆ ಈ ರೀತಿ ಒತ್ಕೊಂಡು, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಅಂತ ಈ ಮಂತ್ರ ಒಂದು 20 ನಿಮಿಷ, ಅರ್ಧ ಗಂಟೆ ಪಠಣೆ ಮಾಡಿ. ಖಂಡಿತವಾಗ್ಲೂ ಸಾಲದಿಂದ ಹೊರಗಡೆ ಬರಲಿಕ್ಕೆ ಒಂದು ದಾರಿ ಖಂಡಿತವಾಗ್ಲೂ ಶ್ರೀಕೃಷ್ಣ ಪರಮಾತ್ಮ ದಾರಿ ಮಾಡಿಕೊಟ್ಟೇ ಕೊಡ್ತಾನೆ. ಖಂಡಿತವಾಗ್ಲೂ. ಇನ್ನು ಸಾಲ ತೀರಬೇಕು ಅಂತಂದರೆ ಸೈಟೋ, ಮನೆನೋ, ಅಪಾರ್ಟ್ಮೆಂಟೋ, ಭೂಮಿನೋ, ಬಂಗಾರಗಳೋ, ಕಾರುಗಳೋ, ಸ್ಕೂಟ್ರುಗಳು, ಒಡವೆಗಳು, ಇನ್ನೊಂದು ಮತ್ತೊಂದು ಮಾರಿಬಿಟ್ಟು ಇನ್ನೊಬ್ಬರು ಸಾಲ ತೀರಿಸ್ಬೇಕಾಗುತ್ತೆ. ಅದು ಬಿಟ್ಟು ಕಂಡು ಜ್ಯೋತಿಷಿಗಳ ಹತ್ರ ಹೋದರೆ, ಕಂಡು ಜ್ಯೋತಿಷಿಗಳ ಹತ್ರ ಫೋನ್ ಮಾಡೋದು, ಕಂಡು ಜ್ಯೋತಿಷಿಗಳ ಹತ್ರ ಹೋಗೋದು, ಅಲ್ಲೋಗಿ ಏನು ಕೇಳಿದರೆ ಏನು ವರ್ಕ್ ಆಗಲ್ಲ. ಯಾಕಂದರೆ ನಿಮ್ಮ ಜಾತಕದಲ್ಲಿ ಗ್ರಹ ಸ್ಥಿತಿಗಳು ಹಂಗಿರ್ತವೆ. ಈ ದುಸ್ಥಾನಗಳ ಮನೇಲಿ ಕೂತ್ಕೊಂಡಾಗ ಗ್ರಹಗಳು ಈ 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ, ಈ ಜೊತೆಗೆ ಈ ಪೂರ್ವ ಪುಣ್ಯ ಸ್ಥಾನ 5ನೇ ಮನೇಲಿ ಕೂತ್ಕೊಂಡು ಅದರದ್ದು ಗ್ರಹದ ಭುಕ್ತಿ ಅಂತರ್ಭುಕ್ತಿಗಳು ಬಂದಾಗ ಈ ರೀತಿ ಸಾಲಗಳ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ದುಡ್ಡಿನ ಸಮಸ್ಯೆ, ಅನಾರೋಗ್ಯದ ಸಮಸ್ಯೆಗಳು ಬರ್ತಾ ಇರುತ್ತೆ. ಅದಕ್ಕೆ ಇಲ್ಲೇ ಯೂಟ್ಯೂಬ್ನಲ್ಲೇ ಪರಿಹಾರ ಕೊಡ್ತೀನಲ್ಲ, ಫೋನ್ ಎದಕ್ಕೆ ಮಾಡ್ತೀರಾ? ಕಂಡು ಜ್ಯೋತಿಷಿಗಳ ಹತ್ರ ಎದಕ್ಕೆ ಹೋಗ್ತೀರಾ? ಸುಮ್ಮನೆ ಅಲ್ವಾ? ನಾನು ಎಲ್ಲೂ ಫೋನ್ ನಂಬರ್ ಯೂಟ್ಯೂಬ್ನಲ್ಲಿ ಹಾಕಲ್ಲ, ಫೇಸ್ಬುಕ್ನಲ್ಲಿ ಹಾಕಲ್ಲ, ವಾಟ್ಸಪ್ ಎಲ್ಲೂ ಹಾಕಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ಅರ್ಥ ಮಾಡ್ಕೊಳ್ಳಿ. ಸುಖವಾಗಿ ಬದುಕಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.